ಗೌರಿಗೆ ಪ್ರಪೋಸ್ ಮಾಡಿದ ವಿವೇಕ್. ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ತರತ್ತಂದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಸೊ ಕಳೆದ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗಿತ್ತು ಅಂತ ನಾನು ಎಲ್ಲ ಅಪ್ಲೋಡ್ ಮಾಡಿದೆ. ಒಂದ್ಸಲ ಹಳೆ ವಿಡಿಯೋಗಳನ್ನು ಕೂಡ ಒಂದ್ಸಲ ನೋಡ್ಕೊಂಡು ಬನ್ನಿ. ಸೊ ವಿವೇಕ್ ಬಂದ್ಬಿಟ್ಟು ಗೌರಿ ಬಂದು ಶ್ಯಾಮ್ ಬರ್ದಿರೋಂತಹ ಕವನನ ಪ್ರೇಮ ಲೋಕ ಅದ್ರಲ್ಲಿ ಅಪ್ಲೋಡ್ ಮಾಡಿರ್ತಾಳೆ. ಸೊ ಅದರಿಂದ ಶ್ಯಾಮ್ಗೆ ಫಸ್ಟ್ ಪ್ರೈಸ್ ಬಂದಿರುತ್ತೆ. ಸೊ ಆ ಸಂತೋಷ ಸಂಭ್ರಮದಲ್ಲಿ ಮನೇಲಿ ಎಲ್ಲರೂ ಇರ್ತಾರೆ. ಸೊ ಅದಾದ್ಮೇಲೆ ಮನೆಯವರೆಲ್ಲ ತುಂಬಾ ಖುಷಿ ಪಟ್ಟಿರ್ತಾರೆ. ಅದಾದ್ಮೇಲೆ ಗೌರಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮಲ್ಕೊಳ್ಳೋದಕ್ಕಂತ ರೂಮಿಗೆ ಬರ್ತಾಳೆ. ಸೊ ವಿವೇಕ್ ಬಂದ್ಬಿಟ್ಟು ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ನೀವು ನನ್ನ ಹತ್ರ ಮಾತಾಡೋದ, ಏನ್ ಜಗಳ ಮಾಡಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ನಾನು ನಿನ್ನ ಹತ್ರ ಜಗಳ ಮಾಡೋದಕ್ಕೆ ಬಂದಿಲ್ಲ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ನಾನು ಕನ್ಸ್ ಕಾಣ್ತಾ ಇದ್ದೀನೋ ನನ್ಸ ಏನೋ ಒಂದು ಅರ್ಥ ಆಗ್ತಿಲ್ಲ, ನೀವು ನನ್ನ ಹತ್ರ ಮಾತಾಡೋದು ಏನಿದೆ ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ಬರೀ ಯಾವಾಗ್ಲೂ ಜಗಳ ಮಾಡೋ ಮೈಂಡ್ ಸೆಟ್ ಎಲ್ಲ ಹಚ್ಚ ನೀನು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಏನೋ ಹೇಳ್ಬೇಕು ಅಂತಾರೆ. ಸರಿ ಏನ್ ಹೇಳಿ ಅಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಗೌರಿಗೆ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ. ಸೊ ಥ್ಯಾಂಕ್ಸಾ, ನೀವು ನನಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಗೌರಿ ತಲೆ ಸುತ್ತಿ ಬೀಳೋ ತರ ಡ್ರಾಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ವಿವೇಕ್ ಇದ್ಬಿಟ್ಟು ಗೌರಿ ಕೈನ ಹಿಡ್ಕೊಂಡು ಎಳಿತಾನೆ. ಯಾಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬಾರ್ದ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ನಾನು ಅಕ್ಕದು ಏನಕ್ಕೆ ಥ್ಯಾಂಕ್ಸ್ ಅಂತ ಕೇಳ್ತಾನೆ. ಶ್ಯಾಮ್ಗೆ ಫಸ್ಟ್ ಪ್ರೈಸ್ ಬರೋ ತರ ಮಾಡಿದ್ದು, ಶ್ಯಾಮ್ ಮುಖದಲ್ಲಿ ಎಷ್ಟು ಸಂತೋಷ ಸಂಭ್ರಮನ ಇವತ್ತೇ ನಾನು ನೋಡಿದ್ದು, ಅದು ನಿನ್ನಿಂದನೇ ಆಗಿದ್ದು, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ನಿಮ್ ಥ್ಯಾಂಕ್ಸ್ ಏನೋ ಬೇಕಾಗಿಲ್ಲ, ನಾನೇ ನಿಮ್ಗೋಸ್ಕರ ಆಗ್ಲಿ ನಿಮ್ ಚಿಕ್ಕಮ್ಮಗೋಸ್ಕರ ಆಗ್ಲಿ ಮಾಡಿಲ್ಲ, ನಾನು ಶ್ಯಾಮ್ಗೋಸ್ಕರ ಮಾಡಿದ್ದು. ಸೊ ಅವರು ಬರೆಯುವಂತಹ ಲೈನ್ಗಳಲ್ಲಿ ಅಷ್ಟೆಲ್ಲ ಅರ್ಥ ಇದೆ, ಅಷ್ಟೆಲ್ಲ ಚೆನ್ನಾಗಿ ಬರೀತಾರೆ, ಅದನ್ನ ನೀವ್ ಯಾರು ಗುರ್ತಿಸಿಲ್ಲ, ಅದು ನಾನು ಗೊತ್ತಾಗಿ ನಾನ್ ಮಾಡಿದ್ದು ಅಷ್ಟೇ, ನಾನ್ ಶ್ಯಾಮ್ಗೋಸ್ಕರ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಇದ್ಬಿಟ್ಟು ಹಂಗಿದೆ ನಿನಗೆ ಥ್ಯಾಂಕ್ಸ್ ಬೇಡ ಅಂತಂದ್ರೆ ನನ್ಗೆ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅಕ್ಕ ಆ್ಯಡನ್ನ ನೀವು ಬ್ಯಾನ್ ಮಾಡಿಸಿದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ನೀವು ನನ್ಗೆ ವಾಪಸ್ ಕೊಟ್ರೆ ಅದಕ್ಕೆ ಇದಕ್ಕೂ ಕರೆಕ್ಟ್ ಆಯ್ತು. ಸೊ ನೀವು ವಾಪಸ್ ಕೊಟ್ಟಿಲ್ಲ ಅಂತ ಥ್ಯಾಂಕ್ಸ್ ನೀವು ವಾಪಸ್ ಕೊಟ್ಟಿಲ್ಲ, ನಿಮ್ ಥ್ಯಾಂಕ್ಸ್ ನಾನು ವಾಪಸ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ನಾನು ನಿಮ್ ಬಾಯಲ್ಲಿ ಥ್ಯಾಂಕ್ಸ್ ಬಂತು, ಇದೇನ್ ನನ್ಸ ನಾನೇನು ನಿದ್ದೆ ಮಾಡ್ತಾ ಇದ್ದೀನ, ನಿದ್ದೆಯಲ್ಲಿ ಕನ್ಸನ್ನಂತೂ ಕಾಣ್ತಾ ಇದ್ದೀನ ಅಂತ ಹೇಳ್ಬಿಟ್ಟು ಗೌರಿ ಒಂದ್ಸತಿ ಚೋಟ್ಕೊಳ್ತಾಳೆ. ಅಯ್ಯೋ ಇದು ಕನ್ಸಲ್ಲ, ಇದು ನನ್ಸೆ, ನಿಜಾನೇ. ಸೊ ನಿಮ್ ಬಾಯಲ್ಲಿ ಈ ತರ ಮಾತೆಲ್ಲ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ನೀವು ಕೂಡ ನನಗೆ ಥ್ಯಾಂಕ್ಸ್ ಹೇಳೋವಷ್ಟು ದೊಡ್ಡವಳಾಗ್ಬಿಟ್ನ ನಾನು ಅಂತ ಹೇಳ್ಬಿಟ್ಟು ಗೌರಿ ಕಾಮಿಡಿ ತರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ತುಂಬಾ ಡ್ರೀಮ್ ಅಲ್ಲೆಲ್ಲ ಹೋಗ್ಬಿಡ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಸರಿ ನಾನು ಡ್ರೀಮ್ ಅಲ್ಲಿ ಇಲ್ಲ, ರಿಯಲ್ ಅಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದ್ಮೇಲೆ ವಿವೇಕ್ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕು, ನಾಳೆ ಬೆಳಿಗ್ಗೆ ರೆಡಿ ಆಗು ಅಂತ ಹೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಏನ್ ಹನಿಮೂನಿಗೆ ಕರ್ಕೊಂಡು ಹೋಗ್ತಿದಾರ ನನ್ಗೆ, ಮನೇಲಾದ್ರೂ ಖುಷಿ ಆಗಿರೋ ಸಂತೋಷಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ನಿನ್ನ ಯಾಕೆ ನಾನು ಹನಿಮೂನಿಗೆ ಕರ್ಕೊಂಡು ಹೋಗ್ಲಿ, ನಾಳೆ ಆಫೀಸಿಗೆ ಹೋಗ್ಬೇಕು, ರೆಡಿ ಆಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಕ್ಕೆ ಆಫೀಸಿಗೆ ನಾನು ಯಾಕೆ ಬರ್ಲಿ, ಮನೆಯಲ್ಲಿ ಎಲ್ರು ಕೇಳಿದ್ರೆ ನಾನೇನ್ ಹೇಳಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದಕ್ಕೆ ಏನೂ ಆಗೋದಿಲ್ಲ, ನೀನ್ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾನು ಮನೆಯವ್ರಿಗೆ ಏನಂತ ಹೇಳಿ, ನನ್ ಗಂಡ ನನ್ನನ್ನು 5 ನಿಮಿಷ ಕೂಡ ಬಿಟ್ಟಿರೋದಿಲ್ಲ, ಯಾವಾಗ್ಲೂ ನಾನು ಸೆರಗಿಡ್ಕೊಂಡೆ ಓಡಾಡ್ತಾ ಇರ್ತಾನೆ, ಆಫೀಸ್ಗೂ ನಾನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಬರಲ್ಲ ಅಂತ, ಕಾಮಿಡಿ ಮಾಡೋಂತಹ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ವಿವೇಕು ರೇಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಹಂಗಾದ್ರೆ ನಾನು ಬರೋದಿಲ್ಲ ಅಂತಾನೆ. ಸೊ ಅದಕ್ಕೆ ಪ್ಲೀಸ್ ಬಾ ಅಂತಾನೆ. ಅದಕ್ಕೆ ಏನ್ ವಿಷಯ ಅಂತ ಹೇಳ್ಬಿಟ್ಟು ಗೌರಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ನಾಳೆ ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ, ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ ಇದೆ, ಅದಕ್ಕೆ ನೀನು ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಏನ್ ವಿಷಯ ಅಂತ ಕೇಳಿದಕ್ಕೆ ನಾಳೆ ಒಂದು ಮಿಡ್ಲ್ ಕ್ಲಾಸ್ ಜನಗಳ ಮಿಡ್ಲ್ ಕ್ಲಾಸ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕು ಅಂತ. ಅದಕ್ಕೆ ಇಲ್ಲಿ ಯಾರು ಮಿಡ್ಲ್ ಕ್ಲಾಸ್ ಅವ್ರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದಕ್ಕೆ ನೀನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಅದಕ್ಕೆ ಇಲ್ಲಿ ಯಾರು ಮಿಡ್ಲ್ ಕ್ಲಾಸ್ ಅವ್ರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದಕ್ಕೆ ನಾನು ಇವಾಗ ವಿವೇಕ್ ಚಕ್ರವರ್ತಿ ಹೆಂಡತಿ, ನಾನು ಕೋಟ್ಯಾಧೀಶ್ವರಿ, ನಾನೇನು ಇವಾಗ ಮಿಡ್ಲ್ ಕ್ಲಾಸ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಮಿಡ್ಲ್ ಕ್ಲಾಸ್ ಜನದ ಮೆಂಟಾಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಸರಿ ಆಯ್ತು, ಎಷ್ಟು ಗಂಟೆಗೆ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. 8 o'clock ಮನೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಸರಿ ಆಯ್ತು, ನಾನು ಇವಾಗ ಹೋಗ್ಬಿಟ್ಟು ಮಲ್ಕೋತೀನಿ, ಬೆಳಿಗ್ಗೆ 7:30 ನನಗೆ ಎಬ್ಬಿಸಿ 8 o'clock ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ,
ಸರಿ ನಾನು 6:30ಗೆ ಎದ್ಬಿಟ್ಟು ರೆಡಿಯಾಗಿ ನಿಮ್ಮನ್ನ 7:30ಗೆ ಎಬ್ಬಿಸ್ತೀನಿ. ಸೊ 8 o'clock ಆಫೀಸಿಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ವಿವೇಕ್ ಎದ್ಬಿಟ್ಟು ನಿನ್ಗೆ ಎಷ್ಟಾದ್ರೂ ಇದೇ ತರ ಆಟಿಟ್ಯೂಡಲ್ಲೇ ಇರ್ತೀಯ ನೀನು ಏನಾದ್ರೂ ಬದಲಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಗೌರಿ ಎದ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟು ಹಾಗಿದ್ರೆ ನಾನು ಆಫೀಸಿಗೆ ಬರೋದೇ ಇಲ್ಲ ಹೋಗಿ ಅಂತ ಹೇಳಿದ್ರೆ, ಹಂಗೆಲ್ಲ ಏನು ಹೇಳಕ್ ಹೋಗ್ಬಿಡ ಪ್ಲೀಸ್ 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 ಅಂತ ಹೇಳ್ಬಿಟ್ಟು ಗೌರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ವಿವೇಕು. ಸೊ ಅದಾದ್ಮೇಲೆ ಸರಿ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಬರೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ಆಗ್ಲಿ ನಾನು ಇವಾಗ ನಿಮ್ ಜೊತೆಲಿ ಇರೋಳು, ಮುಂದೆ ಜೊತೆಲಿ ಇಲ್ದೇ ಇರೋಳಲ್ವಾ. ಸೊ ಇವಾಗ ಏನ್ ಮಾಡೋಕ್ಕಾಗುತ್ತೆ, ಜೊತೆಲಿ ಇದೀನಲ್ವಾ, ಎಲ್ಲಾನು ಸಹಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ವಿವೇಕಕ್ಕೆ ಕೋಪ ಬಂದ್ಬಿಡುತ್ತೆ. ನಿನ್ನ ಹತ್ರ ಮಾತಾಡಕ್ ಆಗೋದಿಲ್ಲ, ಎಲ್ಲದಕ್ಕೂ ಏನಾದ್ರು ಒಂದ್ ಮಾತಾಡ್ತಾನೆ ಇರ್ತೀಯ ವಟ ವಟ ಅಂತ, ಎಷ್ಟು ತಲೆಯಲ್ಲಿ ಬುದ್ಧಿ ಇಟ್ಕೊಂಡಿದ್ಯಾ ನೀನು, ತುಂಬಾ ತಲೆ ಇದೆ ನಿನ್ಗೆ ಅಂತ ಹೇಳ್ಬಿಟ್ಟು ಗೌರಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನೆಕ್ಸ್ಟ್ ಡೇ ಆಫೀಸಿಗೆ ಹೋಗ್ಬಿಟ್ಟು ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಗೌರಿ ವಿವೇಕ್ ಜೊತೆ ಆಫೀಸಿಗೆ ಹೋದ್ಮೇಲೆ ಆಫೀಸಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ, ವಿವೇಕ್ ಗೌರಿ ಮೇಲೆ ಎಷ್ಟೆಲ್ಲ ಡಿಪೆಂಡ್ ಆಗಿದ್ದಾನೆ, ಸೊ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೆಯ್ಟ್ ಮಾಡಿ. ಥ್ಯಾಂಕ್ ಯು ಆಲ್.